ಹಲೋ ಎವ್ರಿವಾನ್. ಸ್ನೇಹಿತರೆ, ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಮುಂಬೈಲಿ ಒಂದು ಕೆಲಸ ಇದೆ. ಕೆಲಸ ಇರೋದು ನಾಳೆ. ಇವತ್ತೇ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಇನ್ನೇನು ಹತ್ರ ಬರ್ತಾ ಇದ್ದಂಗೆ ಇಲ್ಲಿದ್ದ ಗ್ರೀನರಿ ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿರುತ್ತೆ. ಮತ್ತೆಗುಪ್ಪೆಯಿಂದ ಏರ್ಪೋರ್ಟ್ ಬರೋಕ್ಕೆ 1 ಅವರ್ ಅಂತೂ ಬೇಕೇ ಬೇಕು. ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ಯಾವಾಗಲೂ 2-3 ಅವರ್ ಮುಂಚಿತವಾಗಿ ಇರಬೇಕಂತ ಹೇಳ್ತಾರೆ. ಬೇಗ ಬಂದರೆ ನಾನಂತೂ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದ್ರಿಗೆ ಸಂಬಂಧಪಟ್ಟಿದ್ದ ಲೇಟೆಸ್ಟ್ ಏನೇ ವಿಡಿಯೋ ಇರಲಿ, ರೀಲ್ಸ್ ಅಥವಾ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಪ್ಲೇನಲ್ಲಂತೂ ಕುಂತಿದ್ದಾಯ್ತು, ನಾನು ಹೊರಗಡೆ ದೃಶ್ಯ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಪ್ಲೇನಲ್ಲಿ ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಕಿಟಕಿ ಸೀಟ್ ಅಂದರೆ ತುಂಬ ಇಷ್ಟ. ಈ ಸೀಟಲ್ಲಿ ಕುತ್ಕೊಳ್ಳೋಕ್ಕೆ 350 ರೂಪಾಯಿ ಅಂದರೆ 350 ರುಪೀಸ್ ಎಕ್ಸ್ಟ್ರಾ ಕೊಡಬೇಕು. ಆಕಾಶದಿಂದ ಭೂಮಿನ ನೋಡೋದು ನನಗೆ ತುಂಬಾ ಇಷ್ಟ. ನನ್ನ ಫೋನ್ ತುಂಬ ಬರೀ ಇದೆ, ವಿಡಿಯೋಸ್ ತುಂಬಿದೆ. ಒಂದಷ್ಟು ಜನ ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವೊಂದು ಫೋನಲ್ಲೇ ಇರ್ತಾರೆ, ಮೂವೀಸ್ ನೋಡೋದು ಅಥವಾ ಬೇರೆ ಏನೋ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿರ್ತಾರೆ. ನನಗಂತೂ ಮೇಲ್ಗಡೆ ಆಕಾಶ, ಚಂದ್ರ, ಸೂರ್ಯ, ಕೆಳಗಡೆ ಭೂಮಿ, ನದಿ ಇವೆಲ್ಲ ನೋಡೋಕೆ ನಂಗೆ ತುಂಬ ಇಷ್ಟ. ಅದು ಈ ಮೋಡಗಳು ಇರುತ್ತಲ್ಲ, ಇದಂತೂ ಬೇರೆ ಬೇರೆ ಶೇಪಲ್ಲಿ ಕಾಣಿಸ್ಕೊಳ್ಳುತ್ತೆ. ನಿದ್ದೆ ಅಂತೂ ನಿಜವಾಗ್ಲೂ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗಲ್ಲ. ಏರ್ಪೋರ್ಟಲ್ಲಿ ಎಲ್ಲ ಕಡೆ ಪಾಯಿಂಟ್ಸ್ ಹೆಚ್ಚಾಗಿ ಗಿಡನೇ ಜಾಸ್ತಿ ನೋಡೋಕ್ಕೆ ಸಿಕ್ಕಿದ್ದು. ಇದು ನೆಕ್ಸ್ಟ್ ಡೇದ ವಿಡಿಯೋ. ಬಂದಿದ್ದ ಕೆಲಸ ತುಂಬ ಸುಗಮವಾಗಾಯಿತು. ಇಲ್ಲಿ ನಾವು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ವೈಕುಂಠ ಏಕಾದಶಿ ದಿನ ತುಂಬ ರಶ್ ಇದೆ. ಜನ ಅಂತೂ ಎಲ್ಲ ಕಡೆ ಗಿಜಿ 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 ಅಂತ ಇದ್ದಾರೆ. ಇಲ್ಲಿ ನಮಗೆ ಲೈನಲ್ಲಿ ನಿಂತ್ಕೊಂಡು 3 ಅವರ್ ಮೇಲಾಗಿದೆ. ದೇವಸ್ಥಾನದ ಒಳಗಡೆ ಅಂತೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೆ ಇಲ್ಲಿ ಸ್ಕ್ರೀನನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರಲ್ಲ, ಇದನ್ನೇ ನೋಡ್ಕೊಂಡು ಕಣ್ಣು ತುಂಬಿಸ್ಕೊತಾ ಇದ್ದೀವಿ. ಪೂಜಾರಿಗಳಂತೂ ಫುಲ್ ಬ್ಯುಸಿ ಇದ್ದಾರೆ, 1 ಸೆಕೆಂಡ್ಗೂ ಅವ್ರಿಗೆ ರೆಸ್ಟ್ ಇಲ್ಲ. ನಾವು ಪ್ಲಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಅಚಾನಕ್ಕಾಗಿ ಬಂದಿದ್ದು. ದೇವರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಪ್ಪ, ಯಾವುದು ತೊಂದರೆ ಇದ್ದಂಗೆ ನೋಡ್ಕೊಳಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡೆ. ಎಕ್ಸ್ಟ್ರಾ ಏನು ಕೊಡಬೇಕು ಆ ಪರಮಾತ್ಮ ಕೊಡ್ತಾನೆ. ನನ್ನ ಫೋನ್ ಅಂತೂ ನಾನು ಹೋಟೆಲ್ ರೂಮ್ನಲ್ಲೇ ಬಿಟ್ಟು ಬಂದೆ. ಇವ್ರ ಫೋನಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತಾ ಇರೋದು. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಟಕಿಯಿಂದಾನೇ ದೇವ್ರ ದರ್ಶನ ಆಗ್ತಾ ಇದೆ ನೋಡಿ. ನೀವು ಕೈ ಜೋಡಿಸ್ಕೊಂಡು ದೇವ್ರಿಗೆ ಏನು ಬೇಡ್ಕೋಬೇಕು ಬೇಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ದೇವ್ರಿಗೆ ಬೇಡ್ಕೊಂಡೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು. ದೇವ್ರ ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ. ನೆಕ್ಸ್ಟ್ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಬೇಕು. ಹೊರಗಡೆ ಸಿದ್ಧಿವಿನಾಯಕನ ವಾಹನ ಮೂಷಕ, ಇದ್ರ ಜೊತೆ ಅಂತೂ ಸುಮಾರು ಫೋಟೋಸ್ ವಿಡಿಯೋಸ್ ತಗೊಂಡಿದ್ದೀನಿ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಎಲ್ಲ ನೋಡಕ್ ಸಿಕ್ತು. ಇದೆಲ್ಲ ತುಂಬಾ ಫೇಮಸ್ ಅಂತೆ, ತುಂಬಾ ಪ್ರಸಿದ್ಧವಾಗಿದೆ ಅಂತೆ. ಇದು ಈಶಾ ಅಂಬಾನಿ ಮನೆ. ಕಾರ್ ಡ್ರೈವರ್ ಅವರೇ ಹೇಳ್ಕೊಂಡು ಬರ್ತಾ ಇದ್ರು, ಇದು ಅವ್ರ ಮನೆ, ಇದು ರೋನಿತ್ ರಾಯ್ ಮನೆ, ಇದು ಅಂಬಾನಿಯವ್ರ ಎಂಟಿಲಾ ಅಂತ ಸುಮಾರು ಹೆಸರುಗಳು ಹೇಳ್ಕೊಂಬಂದ್ರು. ಸನ್ಸೆಟ್ ಆಗ್ತಾ ಇದೆ, ಬಿಲ್ಡಿಂಗ್ಸ್ ನೋಡಕ್ ಇನ್ನೂ ಚಂದ. ಕೆಲವೊಂದು ಏರಿಯಾದಲ್ಲಿ ನಮ್ಮ ಕಾರ್ ಡ್ರೈವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾ ಇದ್ರು. ಮುಂಬೈದು ಎಲ್ಲದಕ್ಕಿಂತ ಕಾಸ್ಟ್ಲಿಯಸ್ಟ್ ಏರಿಯಾ ಇದು, ಈ ರೇಟ್ ನಡೀತಾ ಇದೆ. ಇದು ಹೊಸದಾಗಿ ಕಟ್ಟಿರೋ ಅಂಥ ಬ್ರಿಡ್ಜು, ಇದನ್ನು ನೋಡ್ಕೊಳ್ಳಿ, ಮತ್ತೆ ಇನ್ನೂ ನೋಡೋ ಅಂಥ ಜಾಗಗಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿ ಬ್ರಿಡ್ಜ್ ಮೇಲಿಂದ ಬರ್ತಾ ಇದ್ದೀವಲ್ಲ, ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲ, ಎಲ್ಲ ಓಪನ್ ಆಗಿದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಟ್ರಾಫಿಕ್ ಗೊತ್ತಾ. ನಾವು ಟರ್ಮಿನಲ್ 2 ಹತ್ರನೇ ಪ್ರಕಾಶ್ ಏನಂತ ಹೋಟೆಲ್ ಇದೆ, ಅಲ್ಲಿ ನಾವು ರೂಮ್ ಮಾಡಿದ್ದು. ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ತುಂಬಾ ಒದ್ದಾಡ್ಕೊಂಡು ಹೋಗಿದ್ವಿ. ನಾವು ಹೋಗ್ಬೇಕಾಗಿದ್ದು ಟರ್ಮಿನಲ್ 1ಗೆ. ಸರಿ, ಹೋಟೆಲ್ ಓನರೇ ಹೇಳಿದ್ರು, ಬನ್ನಿ ನನ್ನ ಕಾರಲ್ಲೇ ನಿಮ್ಗೆ ಡ್ರಾಪ್ ಕೊಡ್ತೀನಿ ಅಂತ. ಅವರು ಕನ್ನಡದವರೇ, ಟೈಮ್ ಸರಿಯಾಗಿ ನಮ್ಗೆ ಏರ್ಪೋರ್ಟ್ ಬಿಟ್ಟಿದ್ರು. ನಮ್ಗಂತೂ ನಿಜವಾಗ್ಲು ಅವರಿಂದ ತುಂಬಾನೇ ಹೆಲ್ಪ್ ಆಯ್ತು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದಾರಿ ಉದ್ದಕ್ಕೂ ಅವ್ರಿಗೆ ನನ್ನ ಚಾನಲ್ ಬಗ್ಗೆ ಮಾತಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಬಂದಿದ್ದೀನಿ. ಏರ್ಪೋರ್ಟ್ ಈ ಕಾರ್ನರ್ನಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಈ ಜಾಗದಲ್ಲಿ ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡೆ, ತುಂಬ ಖುಷಿ ಆಯಿತು. ಟೈಮ್ ಎಷ್ಟು ಗೊತ್ತಾ, ರಾತ್ರಿ 10 ಕಾಲ್ ಆಗಿದೆ. ಹೆಲೋ ಎವ್ರಿವಾನ್. ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹೊರಗಡೆಯಿಂದ ಅಡಿಕೆ ಗಣೇಶ, ಪ್ರಸಾದ ಇದನ್ನೆಲ್ಲ ತಗೊಂಡು ಬಂದಿದ್ದೀನಿ. ಇದನ್ನು ಕೊಡೋಕ್ಕೆ ಪ್ಲೇಟಲ್ಲಿ ಜೋಡಿಸಿರೋದು. ನೀವು ಸ್ವೀಕರಿಸಿ. ಏರ್ಪೋರ್ಟ್ನಲ್ಲಿ ಸಾಮಾನ್ಯವಾಗಿ ವಸ್ತುಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ, ಆದರೆ ಈ ಚೀತ್ಲೆ ಬಂದು ಪ್ರಾಡಕ್ಟ್ ಎಲ್ಲ ಸೇಮ್ ಪ್ರೈಸಲ್ಲಿದ್ದು. ಸೊ ನಾನಿದು ಚಿಕ್ಕಿ ತಗೊಂಡ್ಬಂದಿದ್ದೀನಿ. ಇದ್ರೊಳಗೆ ತುಂಬ ಫ್ಲೇವರ್ಸ್ ಇದೆ.
ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.